ಓಂ ಅಗ್ನೇ ನಯ ಸುಪಥಾರಾಜೇ ಅಸ್ಮಾನ್ ವಿಶ್ವಾನಿ ದೇವವಜುನಾನಿ ವಿದ್ವಾನ್ ಯುಜೋಧ್ಯಸ್ಮಜ್ಜುಹುರಾಣವೇನಃ ಭೋಜಷ್ಠಾಂ ತೇ ನವ ಉಕ್ತಿಂ ವಿಧೇಮ ಯಜ್ಞೇಶ್ವರ ಪ್ರಸೀದತು. ಹಿಂದಿನ ಸಂಚಿಕೆಯಲ್ಲಿ ತಿಲಕಧಾರಣ, ಶಿಖೆಯ ಮಹತ್ವ ಮತ್ತು ಆಚಮನ ವಿಧಿಗಳನ್ನು ನೋಡಿದ್ವಿ. ಈ ಸಂಚಿಕೆಯಲ್ಲಿ ಪ್ರಾಣಾಯಾಮದ ಮಹತ್ವವನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಪ್ರಾಣಾಯಾಮ ಅಂದರೆ ಏನು? ಪ್ರಾಣಶಕ್ತಿಯ ನಿಯಂತ್ರಣವೇ ಪ್ರಾಣಾಯಾಮ. ಹಾಗಾದರೆ ಪ್ರಾಣಶಕ್ತಿ ಅಂದರೆ ಯಾವುದು? ಅದರ ನಿಯಂತ್ರಣವನ್ನು ಯಾಕೆ ಮಾಡಬೇಕು? ನಾವು ಪ್ರತಿ ಕ್ಷಣದಲ್ಲೂ ಉಸಿರಾಡ್ತಾ ಇರುವಂತಹ ಗಾಳಿಯೇ ಪ್ರಾಣಶಕ್ತಿ. ಯಾಕೆ ಅಂದರೆ ಈ ದೇಹಕ್ಕೆ ಶಕ್ತಿಯ ಆಧಾನ ಮಾಡೋದಕ್ಕೆ ಸಹಾಯವಾಗೋದೇ ಈ ಗಾಳಿ. ಹಾಗಾಗಿ ನಾವು ಅದನ್ನು ಪ್ರಾಣಶಕ್ತಿ ಅಂತ ಕರಿತೀವಿ. ಪ್ರಾಣಾಯಾಮವನ್ನು ಮಾಡೋದ್ರಿಂದ ನಮ್ಮ ಬ್ರೈನ್ಗೆ ಯಾವ ರೀತಿಯಾದ ಪರಿಣಾಮಗಳಾಗತ್ತೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಸೈಂಟಿಫಿಕ್ ರಿಸರ್ಚ್ ಆರ್ಟಿಕಲ್ಗಳು ಪಬ್ಲಿಷ್ ಆಗಿವೆ. ಅದರ ಸಾರಾಂಶವನ್ನು ಮುಂದೆ ನೋಡೋಣ. ಈ ಪ್ರಾಣಾಯಾಮದ ಅಭ್ಯಾಸ ಮಾಡೋದ್ರಿಂದ ನಮ್ಮ ಬ್ರೈನಿನ ಮುಖ್ಯವಾದ ನರ ವೇಗಸ್ ಅನ್ನೋ ನರ ನಿಯಂತ್ರಣಕ್ಕೆ ಬರುತ್ತೆ. ಅದು ನಿಯಂತ್ರಣಕ್ಕೆ ಬಂದರೆ ಏನಾಗತ್ತೆ ಅನ್ನೋದನ್ನ ನೋಡೋಣ. ಸಾಧಾರಣವಾಗಿ ನಮ್ಮ ದೇಹದಲ್ಲಿ ನಡೀತಾ ಇರುವಂತಹ ಈ ಉಸಿರಾಟ ಕ್ರಿಯೆ ಏನಿದೆ, ಇದು ಇನ್ವಾಲೆಂಟರಿಯಾಗಿ ನಡೆಯುತ್ತೆ. ಅಂದ್ರೆ ನಮ್ಮ ಕಂಟ್ರೋಲ್ ಇಲ್ಲದೆ, ನಮಗೆ ಗೊತ್ತಿಲ್ಲದೆ ಕೂಡ ಅದರ ಪಾಡಿಗೆ ಅದು ನಡೀತಾ ಇರುತ್ತೆ. ಇದರ ಕಂಟ್ರೋಲ್ ಇರೋದು ಬ್ರೈನ್ ಸ್ಟೆಮ್ನಲ್ಲಿ ರೆಸ್ಪಿರೇಟರಿ ಸೆಂಟರ್ ಅನ್ನೋ ಒಂದು ಜಾಗದಲ್ಲಿ. ಈ ಇನ್ವಾಲೆಂಟರಿಯಾಗಿ ನಡೀತಾ ಇರುವಂತಹ ಕ್ರಿಯೆಯನ್ನ, ಉಸಿರಾಟ ಕ್ರಿಯೆಯನ್ನ ನಾವು ಕಾನ್ಶಿಯಸ್ ಆಗಿ ಮಾಡಿದ್ದಾದ್ರೆ ಬಹಳಷ್ಟು ವ್ಯತ್ಯಾಸಗಳಾಗತ್ತೆ. ಸಾಧಾರಣವಾಗಿ 1 ನಿಮಿಷದಲ್ಲಿ ಮನುಷ್ಯ 15ರಿಂದ 18 ಸಲ ಉಸಿರಾಟವನ್ನು ಮಾಡ್ತಾನೆ. ಪ್ರಾಣಾಯಾಮದ ಪರಿಣಾಮದಿಂದ ನಾವು ಇದನ್ನ 6ರಿಂದ 8 ನಿಮಿಷಕ್ಕೆ ತಂದು ನಿಲ್ಲಿಸಿದ್ದಾದರೆ ನಮ್ಮ ಬ್ರೈನ್ಗೆ ಈ ವ್ಯತ್ಯಾಸ, ಉಸಿರಾಟ ಕ್ರಿಯೆಯಲ್ಲಿ ಏನೋ ಒಂದು ವ್ಯತ್ಯಾಸವಾಗ್ತಾ ಇದೆ ಅನ್ನೋ ವಿಷಯ ತಿಳಿಯುತ್ತೆ. ಆಗ ನಮ್ಮ ಬ್ರೈನು ಬೇರೆ ಎಲ್ಲ ಕೆಲಸಗಳನ್ನ ಪಕ್ಕಕ್ಕಿಟ್ಟು ಈ ಉಸಿರಾಟದ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ಕೆ ಪ್ರಾರಂಭ ಮಾಡುತ್ತೆ. ಹೀಗೆ ಯಾಕೆ ಮಾಡುತ್ತೆ ಅಂತ ಹೇಳಿದ್ರೆ, ಈ ರೆಸ್ಪಿರೇಟರಿ ಸೆಂಟರ್ ಅನ್ನೋದೇನಿದೆ ಅದರ ಮುಖಾಂತರವಾಗಿಯೇ ನಮ್ಮ ಬ್ರೈನು ದೇಹದ ಎಲ್ಲ ನರಗಳಿಗೆ ಸಿಗ್ನಲ್ಸ್ ಅನ್ನು ಪಾಸ್ ಮಾಡೋದು. ಯಾವಾಗ ಉಸಿರಾಟದಲ್ಲಿ ವ್ಯತ್ಯಾಸವಾಗುತ್ತಿದೆ ಅನ್ನೋ ವಿಷಯ ಮೊದಲಿಗೆ ರೆಸ್ಪಿರೇಟರಿ ಸೆಂಟರ್ಗೆ ತಿಳಿಯುತ್ತೋ ಆಗ ಬ್ರೈನ್ ಮುಖಾಂತರ ದೇಹಕ್ಕೆ ಬೇರೆ ಎಲ್ಲ ನರಗಳಿಗೆ ಸಿಗ್ನಲ್ಸ್ ಪಾಸ್ ಆಗೋದು ಕಡಿಮೆ ಆಗತ್ತೆ. ಹೀಗಾಗೋದ್ರಿಂದ ಏನಾಗತ್ತೆ ಪರಿಣಾಮಗಳು ಅಂದ್ರೆ, ಹಾರ್ಟ್ ಬೀಟ್ ನಿಯಂತ್ರಣಕ್ಕೆ ಬರುತ್ತೆ, ದೇಹ ರಿಲ್ಯಾಕ್ಸ್ ಆಗತ್ತೆ, ಸಮಾಧಾನವಾದ ಮನಸ್ಥಿತಿ ಬರುತ್ತೆ, ಎಮೋಷನ್ಸ್ ಕಂಟ್ರೋಲಿಗೆ ಬರುತ್ತೆ, ದೇಹದ ಬ್ಯಾಲೆನ್ಸ್ ಮತ್ತೆ ಪೋಸ್ಚರ್ ಸ್ಥಿರವಾಗಿರುತ್ತೆ. ಹಾಗಾಗಿಯೇ ನಾವು ಪ್ರಾಣಾಯಾಮವನ್ನು ಮಾಡಿ ಮುಂದೆ ಪೂಜಾದಿ ಕರ್ಮಗಳನ್ನ ಮಾಡಬೇಕು ಅಂದಾಗ ಸ್ಥಿರವಾಗಿರುತ್ತೆ ದೇಹ ಮತ್ತೆ ಮನಸ್ಸು ಎರಡೂನು. ಮೆಲಟನಿನ್ ಅನ್ನೋ ಹಾರ್ಮೋನು ಜಾಸ್ತಿ ಉತ್ಪತ್ತಿ ಆಗತ್ತೆ, ಕಾರ್ಟಿಸಾಲ್ ಅನ್ನೋ ಹಾರ್ಮೋನು ಕಡಿಮೆ ಆಗತ್ತೆ. ಇದರಿಂದ ನಮ್ಮ ದೇಹದ ಸರ್ಕ್ಯಾರ್ಡಿಯನ್ ರಿದಮ್ ಅನ್ನೋ ವಿಷಯವಾಗಿ ನಾವು 3ನೇ ಸಂಚಿಕೆಯಲ್ಲಿ ಆಗಲೇ ಡೀಟೇಲ್ಡ್ ಆಗಿ ಮಾತಾಡಿದ್ದೀವಲ್ಲ, ಈ ಸರ್ಕ್ಯಾರ್ಡಿಯನ್ ರಿದಮ್ ನಮ್ಮ ಕಂಟ್ರೋಲಿಗೆ ಬರುತ್ತೆ. ಸೆರೆಟನಿನ್ ಮತ್ತೆ ಡೋಪೋಮಿನ್ ಅನ್ನೋ 2 ಹಾರ್ಮೋನ್ಗಳು, ಯಾವುದನ್ನ ಹ್ಯಾಪಿ ಹಾರ್ಮೋನ್ಸ್ ಅಂತ ಕರೀತಾರೆ. ಯಾಕೆ ಅಂದ್ರೆ ಈ ಹಾರ್ಮೋನ್ಸ್ ಜಾಸ್ತಿ ಉತ್ಪತ್ತಿ ಆಯಿತು ಅಂತ ಆದ್ರೆ ನಮಗೆ, ನಮ್ಮ ಮನಸ್ಸಿಗೆ ಸಂತೋಷವನ್ನು ಕೊಡುವಂತಹ ಹಾರ್ಮೋನ್ಸ್ ಇವು, ಸಂತೋಷವನ್ನು ಕೊಡುತ್ತೆ ಹೆಚ್ಚಾಗಿ. ಈ ಹಾರ್ಮೋನ್ಸ್ ಉತ್ಪತ್ತಿ ಜಾಸ್ತಿ ಆಗತ್ತೆ. ಹಳೆ ಕಾಲದಲ್ಲಿ ನಮ್ಮ ಪೂರ್ವಿಕರು ಈ ಉಸಿರಾಟ ಕ್ರಿಯೆಯನ್ನ ಬಹಳ ಕಾನ್ಶಿಯಸ್ ಆಗಿ ಮಾಡ್ತಿದ್ರು. ಈಗ ನಾವು ಯಾವುದನ್ನ ಇನ್ವಾಲೆಂಟರಿ ಅಂತ ಕರೀತಾ ಇದೀವಿ ಅದನ್ನ ಅವರು ಕಂಟ್ರೋಲ್ಡ್ ಆಗಿ ವಾಲೆಂಟರಿಯಾಗಿ ಮಾಡ್ತಾ ಇದ್ರು. ಯಾಕೆ ಅವರು ಆ ಉಸಿರಾಟದ ಕ್ರಿಯೆಯನ್ನ ಅಷ್ಟು ಹಿಡಿತದಲ್ಲಿ ಇಟ್ಕೋತಾ ಇದ್ರು, ಅದರ ಪರಿಣಾಮವಾದ್ರೂ ಏನು ಅನ್ನೋದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಸಾಧಾರಣವಾಗಿ ಯಾವುದಾದ್ರೂ ಒಂದು ಭಯದ ಪರಿಸ್ಥಿತಿ ಅಥವಾ ಚಾಲೆಂಜಿಂಗ್ ಸಿಚುಯೇಷನ್ಸ್ ಬಂದಾಗ ನಮ್ಮ ಉಸಿರಾಟ ಕ್ರಿಯೆ ಬಹಳ ಶಾಲೋ ಆಗೋಗುತ್ತೆ. ಅಂದ್ರೆ ನಾವು ಉಸಿರನ್ನ ಒಳಗಡೆಗೆ ಎಳ್ಕೊಳ್ಳೋದು ಬಹಳ ಕಡಿಮೆ ಆಗೋಗುತ್ತೆ. ಹೀಗಾದಾಗ ದೇಹಕ್ಕೆ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗುತ್ತೆ. ಇದರಿಂದ ನಮ್ಮ ಬ್ರೈನ್ಗೂ ಸಹ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗುತ್ತೆ. ಇದರ ಪರಿಣಾಮವಾಗಿ
ಆಂಗ್ಸೈಟಿ ಜಾಸ್ತಿ ಆಗತ್ತೆ, ಸ್ಟ್ರೆಸ್ ಜಾಸ್ತಿ ಆಗತ್ತೆ, ಸರಿಯಾದ ನಿರ್ಧಾರವನ್ನ ಆ ಸಮಯಕ್ಕೆ ತಗೊಳ್ಳೋ ಸಾಮರ್ಥ್ಯವನ್ನ ಕಳ್ಕೊಂಡು ಬಿಡ್ತೀವಿ ನಾವು. ಇದರಿಂದ ನಮ್ಮ ಮನಸ್ಸು ಬ್ಯಾಲೆನ್ಸ್ ಕಳ್ಕೊಳ್ಳುತ್ತೆ. ಹಳೆಯ ಕಾಲದಲ್ಲಿ ನಮ್ಮ ಪೂರ್ವಿಕರು ನಮಗಿಂತ ಹೆಚ್ಚಾದ ಭಯದ ಸ್ಥಿತಿಗಳು ಅಥವಾ ಚಾಲೆಂಜಿಂಗ್ ಸಿಚುಯೇಷನ್ಸ್ನ ಫೇಸ್ ಮಾಡಿದ್ದಾರೆ. ಆದರೆ ಅವರು ಆ ಸಿಚುಯೇಷನ್ಸ್ಗಳನ್ನೆಲ್ಲ ಬಹಳ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈ ಪ್ರಾಣಾಯಾಮದ ಬಲದಿಂದ, ಅವರ ಉಸಿರಾಟವನ್ನ ಅವರ ಕಂಟ್ರೋಲಲ್ಲಿ ಇಟ್ಟುಕೊಂಡಿದ್ದ ಪ್ರಭಾವದಿಂದ. ಹಾಗಾಗಿ ಪ್ರಾಣಾಯಾಮದ ಅಭ್ಯಾಸವನ್ನ ಮಾಡೋದ್ರಿಂದ ನಮ್ಮ ಚಿತ್ತ ಸಮಾಧಾನವಾಗಿರುತ್ತೆ. ಅದರಿಂದ ಏನಾಗತ್ತೆ ಅಂದ್ರೆ ನಮ್ಮ ಬ್ರೈನಿನ ಮುಂಭಾಗವಾದ ಸೆರೆಬ್ರಲ್ ಕಾರ್ಟೆಕ್ಸ್ ಅಂತ ಯಾವುದನ್ನ ಕರಿತೀವಿ, ಆ ಭಾಗ ಹೆಚ್ಚು ಕೆಲಸ ಮಾಡಕ್ಕೆ ಪ್ರಾರಂಭ ಮಾಡತ್ತೆ. ಸೆರೆಬ್ರಲ್ ಕಾರ್ಟೆಕ್ಸ್ ಹೆಚ್ಚು ಕೆಲಸವನ್ನ ಮಾಡಿದ್ರೆ ಜ್ಞಾಪಕ ಶಕ್ತಿ ಹೆಚ್ಚಾಗತ್ತೆ, ಬುದ್ಧಿಶಕ್ತಿ ಜಾಸ್ತಿ ಆಗತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಆಗತ್ತೆ, ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಹೈಯರ್ ಆರ್ಡರ್ ಥಿಂಕಿಂಗ್ ಅಂತ ಯಾವುದನ್ನ ಕರಿತೀವಿ ಅದು ಜಾಸ್ತಿ ಆಗತ್ತೆ. ಹೈಯರ್ ಆರ್ಡರ್ ಥಿಂಕಿಂಗ್ ಜಾಸ್ತಿ ಆದರೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಹೆಚ್ಚಾಗತ್ತೆ, ಅನಲಿಟಿಕಲ್ ಸ್ಕಿಲ್ಸ್ ಹೆಚ್ಚಾಗತ್ತೆ, ಲಾಜಿಕಲ್ ಥಿಂಕಿಂಗ್ ಜಾಸ್ತಿ ಆಗತ್ತೆ. ಹಾಗಾಗಿ ಯಾವುದು ಸತ್ಯ ಯಾವುದು ಭ್ರಮೆ ಇದು ಎರಡರಲ್ಲಿ ವ್ಯತ್ಯಾಸವನ್ನ ಮಾಡಿ ಸರಿಯಾದ ನಿರ್ಧಾರವನ್ನ ಮಾಡೋ ಸಾಮರ್ಥ್ಯ ಬರುತ್ತೆ. ಈಗ ಉದಾಹರಣೆಗೆ ಧರ್ಮ, ಮೂಢನಂಬಿಕೆ ಎರಡು ಬೇರೆ ಬೇರೆ, ಒಂದು ಸತ್ಯ ಒಂದು ಭ್ರಮೆ. ಇದು ಎರಡರಲ್ಲಿ ಯಾವುದು ಸತ್ಯ ಅನ್ನೋದನ್ನ ಗ್ರಹಿಸಿ ಅದನ್ನ ಪಾಲನೆ ಮಾಡುವಂತಹ ಸಾಮರ್ಥ್ಯ ಬರುತ್ತೆ. ಮತ್ತೆ ಕ್ಲಿಯರ್ ಕಮ್ಯುನಿಕೇಶನ್ ಅಂದ್ರೆ ಸ್ಪಷ್ಟವಾಗಿ ಯಾವುದಾದರೂ ಒಂದು ವಿಷಯವನ್ನ ತಿಳಿಸುವಂತಹ ಸಾಮರ್ಥ್ಯ ಬರುತ್ತೆ. ಸಾಧಾರಣವಾಗಿ ಪ್ರಾಣಾಯಾಮದ ಶಕ್ತಿ ಎಷ್ಟಿರುತ್ತೆ ಅಂದ್ರೆ ನಾವು ಅರ್ಧ ಗಂಟೆ ಪ್ರಾಣಾಯಾಮವನ್ನ ಮಾಡಿದ್ದಾದರೆ ಇದರ ಪರಿಣಾಮ ನಮ್ಮ ಸೆರೆಬ್ರಲ್ ಕಾರ್ಟೆಕ್ಸ್ ಮೇಲೆ ಬಹಳಷ್ಟು ಗಂಟೆಗಳವರೆಗೆ ಇರುತ್ತೆ. ವಿಶೇಷವಾಗಿ ಈ ಪ್ರಾಣಾಯಾಮದಲ್ಲಿ ಕುಂಭಕವನ್ನ ಮಾಡಿದ್ದಾದರೆ, ಅಂದ್ರೆ ಪ್ರಾಣಾಯಾಮದಲ್ಲಿ ನಾವು ಉಸಿರನ್ನ ಎಳ್ಕೊಳ್ಳೋದಕ್ಕೆ ಪೂರಕ ಅಂತೀವಿ, ಒಳಗಡೆ ಉಸಿರನ್ನ ಹಿಡಿದು ಇಟ್ಕೊಳ್ಳೋದಕ್ಕೆ ಕುಂಭಕ ಅಂತೀವಿ, ಮತ್ತೆ ಉಸಿರನ್ನ ಆಚೆಗೆ ಹಾಕೋದಕ್ಕೆ ರೇಚಕ ಅಂತೀವಿ. ಹೀಗೆ ಕುಂಭಕವನ್ನ ಮಾಡಿದ್ದಾದರೆ ಇಂಟರ್ಮಿಟೆಂಟ್ ಹೈಪಾಕ್ಸಿಯಾ ಅನ್ನೋ ಒಂದು ಸ್ಥಿತಿ, ಅಂದ್ರೆ ದೇಹದಲ್ಲಿ ಆಕ್ಸಿಜನ್ ಕಡಿಮೆಯಾಗುವಂತಹ ಸ್ಥಿತಿ ಏರ್ಪಡುತ್ತೆ. ಹೀಗಾಗೋದ್ರಿಂದ ಏನಾಗತ್ತೆ ಅಂದ್ರೆ ಲಂಗ್ಸ್ ಅಲ್ಲಿ ಆಕ್ಸಿಜನ್ ಅಬ್ಸಾರ್ಪ್ಷನ್ ಮಾಡ್ಕೊಳ್ಳುವಂತಹ ಸಾಮರ್ಥ್ಯ ಜಾಸ್ತಿ ಆಗತ್ತೆ. ದೇಹ ಕಾರ್ಬನ್ ಡೈಆಕ್ಸೈಡ್ ನ ಹೊರಗಡೆ ಹಾಕೋದಕ್ಕೆ ಸಹಾಯವಾಗತ್ತೆ. ಆಕ್ಸಿಜನ್ ಯಾವಾಗ ದೇಹದೊಳಗಡೆ ಜಾಸ್ತಿ ಅಬ್ಸಾರ್ಪ್ಷನ್ ಆಗತ್ತೋ ಆಗ ಎನರ್ಜಿ ಪ್ರೊಡಕ್ಷನ್ ಜಾಸ್ತಿ ಆಗತ್ತೆ. ಇದರಿಂದ ವ್ಯಾಸ್ಕ್ಯುಲರ್ ಗ್ರೋತ್ ಫ್ಯಾಕ್ಟರ್ ಮತ್ತೆ ನ್ಯೂರೋಲಾಜಿಕಲ್ ಗ್ರೋತ್ ಫ್ಯಾಕ್ಟರ್ ಇವೆರಡೂ ಹೆಚ್ಚತ್ತೆ. ಯಾವಾಗ ಈ ಗ್ರೋತ್ ಫ್ಯಾಕ್ಟರ್ಸ್ ಜಾಸ್ತಿ ಆಗತ್ತೋ ಆಗ ಸ್ಟೆಮ್ ಸೆಲ್ ಮೈಗ್ರೇಷನ್ ಪ್ರಾರಂಭ ಆಗತ್ತೆ. ಸ್ಟೆಮ್ ಸೆಲ್ಸ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೋಬೇಕು, ಇದು ಬಹಳ ಮುಖ್ಯ. ಗರ್ಭದಲ್ಲಿ ಮಕ್ಕಳು ಬೆಳೀಬೇಕು, ವೃದ್ಧಿ ಆಗಬೇಕು ಅಂದ್ರೆ ಈ ಸ್ಟೆಮ್ ಸೆಲ್ಸೇ ಕಾರಣ. ಪ್ರತಿಯೊಂದು ಅಂಗವನ್ನ ಜನರೇಟ್ ಮಾಡೋ ಸಾಮರ್ಥ್ಯವನ್ನ ಹೊಂದಿರುತ್ತೆ ಈ ಸ್ಟೆಮ್ ಸೆಲ್ಸ್. ಆದರೆ ದೇಹ ಬೆಳೀತಾ ಬೆಳೀತಾ ನಮ್ಮ ದೇಹದಲ್ಲಿ ಸ್ಟೆಮ್ ಸೆಲ್ಸ್ ಸ್ಟಾಗ್ನೆಂಟ್ ಆಗೋಗಿರುತ್ತೆ, ಹೆಚ್ಚು ಕೆಲಸವನ್ನ ಮಾಡೋದಿಲ್ಲ ಅದು. ಆದರೆ ಯಾವಾಗ ಈ ಸ್ಟೆಮ್ ಸೆಲ್ಸ್ ಮೈಗ್ರೇಷನ್ ಪ್ರಾರಂಭ ಆಗತ್ತೋ ಅದರಿಂದ ಬಹಳಷ್ಟು ಪ್ರಯೋಜನ ಇರುತ್ತೆ ದೇಹಕ್ಕೆ. ಉದಾಹರಣೆಗೆ ಯಾವುದಾದ್ರೂ ಒಂದು ಅಂಗ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ತಿಳ್ಕೊಳ್ಳಿ, ಆಗ ಈ ಸ್ಟೆಮ್ ಸೆಲ್ಸ್ ಆ ಅಂಗವನ್ನೇ ಮತ್ತೆ ಪುನಃ ರಚನೆ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿರುತ್ತೆ. ಹಾಗಾಗಿ ಪ್ರಾಣಾಯಾಮ ಇಷ್ಟು ಪರಿಣಾಮಕಾರಿಯಾಗಿರುತ್ತೆ. ಈ ಪ್ರಾಣಾಯಾಮ ನಮ್ಮ ನಿತ್ಯ ಕರ್ಮಗಳಲ್ಲಿ ಒಂದು ಸಣ್ಣದಾದ ಅಂಗವಾಗಿದೆ ಅಷ್ಟೇ. ಈ ಪ್ರಾಣಾಯಾಮದ್ದೇ ಇಷ್ಟು ಪರಿಣಾಮವಿದೆ ಅಂತಾದ್ರೆ ನಮ್ಮ ನಿತ್ಯ ಕರ್ಮಗಳನ್ನ ಧರ್ಮಶಾಸ್ತ್ರಾನುಸಾರವಾಗಿ ಆಚರಣೆ ಮಾಡೋದ್ರಿಂದ ಎಷ್ಟು ಪ್ರಯೋಜನ ಇರಬಹುದು ಅನ್ನೋದನ್ನ ಒಂದು ಸಲ ನೀವೇ ಯೋಚನೆ ಮಾಡಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಪ್ರಾಣಾಯಾಮದ ಪೂರ್ವಭಾವಿಯಾಗಿ ಯಮ, ನಿಯಮ, ಆಸನ ಅನ್ನೋ 3 ಅಂಗಗಳು ಯಾವುದನ್ನ ಪತಂಜಲಿ ಮಹರ್ಷಿಗಳು ತಮ್ಮ ಯೋಗ ಸೂತ್ರದಲ್ಲಿ ತಿಳಿಸಿದ್ದಾರೋ ಆ ವಿಷಯಗಳನ್ನ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ.